ಆ್ಯಕ್ಚುಲಿ ಇವತ್ತು ನಾಗೇಂದ್ರ ಅಣ್ಣಂಗೆ ಮತ್ತು ಚಂದ್ರುಗೆ ಹೇಳಿದಾಗ we just wanted the media to be here without cameras, actually speaking, ಯಾಕಂದರೆ my career of probably 23 years, ಅದ್ರ ಮುಂಚೆ ನನ್ನ ತಂದೆ ನನ್ನ ತಾಯಿ ಎಲ್ರಿಗೂ ಒಂದು ಪ್ರೆಸ್ ಅವ್ರ ಜೊತೆ ಒಂದು ಯಾವಾಗಲೂ ಒಂದು ಕ್ಲೋಸ್ ನಂಟಿತ್ತು ಆ್ಯಂಡ್ ವಿ ವರ್ ಆಲ್ ವೆರಿ ವೆರಿ ಅಟ್ಯಾಚ್ಡ್. ಹಾಗೆಯೇ ಇವತ್ತು ನಾನಾದಮೇಲೆ ನನ್ನ ತಮ್ಮ, ಸೊ ಯು ಹ್ಯಾವ್ ಆಲ್ವೇಸ್ ಬೀನ್ ಎಕ್ಸ್ಟ್ರೀಮ್ಲಿ ಸಪೋರ್ಟಿವ್, ವೆರಿ ಕೈಂಡ್. ಎಲ್ಲರ ಮನೆಗೂ ಆಬ್ವಿಯಸ್ಲಿ ಪ್ರೆಸ್ ಅನ್ನೋದು ಐ ಥಿಂಕ್ ಟು ಆಲ್ ಆಫ್ ಅಸ್ ಮೀಡಿಯಾ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಲೈಫ್ಸ್ ಆ್ಯಂಡ್ ವಿ ಜಸ್ಟ್ ವಾಂಟೆಡ್ ಟು ಪ್ರತಿಯೊಂದು ಮನೆಗೂ ಖಂಡಿತ ಹೋಗೋಕ್ಕಾಗಲ್ಲ. ಅದಕ್ಕೆ ಇವತ್ತು ಇದ್ರ ಉದ್ದೇಶ, ಈ ಗೆಟ್ ಟುಗೆದರ್ ಉದ್ದೇಶ ಒಂದೇ ಇದ್ದಿದ್ದು. ರಾಣಾ ಇಸ್ ಗೆಟಿಂಗ್ ಮ್ಯಾರಿಡ್ ಆನ್ ದ 7th and 8th. Can you all say congratulations first? Thank you. So 7th and 8th is his wedding. ಎಲ್ರಿಗೂ ಕಾರ್ಡ್ ಕೊಡಬೇಕಾಗಿತ್ತು. We wanted to invite everybody in the press and media. ಅದಕ್ಕೆ ಈ ಲಂಚ್ ಇಟ್ಕೊಂಡಿದ್ದು. ಸದಾಕಾಲ ನಿಮ್ಮೆಲ್ಲರೂ ಆಶೀರ್ವಾದ ನಮ್ಮ ಕೆಲಸದ ಮೇಲೆ ಯಾವಾಗಲೂ ಇರುತ್ತೆ, ನಾವು ಕೆಲಸ ಮಾಡಿದ್ರಲ್ಲಿ. ಬಟ್ ದಿಸ್ ಇಸ್ ಅ ವೆರಿ ಫಾರ್ಮಲ್ ಫ್ಯಾಮಿಲಿ ಇನ್ವೈಟ್. ನೀವೆಲ್ಲರೂ ನನಗೆ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಸೊ ಐ ಹೋಪ್ ಟು ಸಿ ಆಲ್ ಆಫ್ ಯು ವಿದೌಟ್ ಕ್ಯಾಮ್ರಾ, ನಿಮ್ಮ ಫ್ಯಾಮಿಲಿ ಸಮೇತ ಆನ್ ದ 7th and 8th. Please do come. We'll all be very happy to host you. And thank you for all the support for so many years. Thank you. ನಿಮಗೆ ಮೇಡಮ್ ಸಪೋರ್ಟ್ ಎಲ್ಲದರಲ್ಲೂ ಇತ್ತು, ಸಿನಿಮಾದಲ್ಲಿ ಹುಡುಗಿ ಹುಡುಕೋದ್ರಲ್ಲಿ ಮತ್ತೆ ಮದುವೆ ವಿಚಾರ ಅದು ಒಂದ್ರಲ್ಲಿ ನನ್ನ ಸಪೋರ್ಟ್ ತಗೊಳ್ಳೇ ಇಲ್ಲ. ಅದಕ್ಕೆ ಮೇಡಮ್ ನಿಮ್ಮ ಇಲ್ಲ, ಇದು ಒಂದು ವಿಷಯದಲ್ಲಿ ನಾನೇನೋ ನೋಡ್ಕೊಂಡ್ಬಿಟ್ಟೆ. ಬಟ್ ಹ್ಯಾವಿಂಗ್ ಸೆಡ್ ದಟ್, ಬಟ್ ಅವ್ರಿಗೆ ಮುಂಚೆಯಿಂದ ಗೊತ್ತಿದ್ಲು ಆ್ಯಂಡ್ ಬಿಗಿನಿಂಗಲ್ಲಿ ಸ್ವಲ್ಪ ಇತ್ತು ವಿಷಯ. ಮೇನ್ ವಿಷಯ ಇದ್ದಿದ್ದು ಹೆಸರು ಸೇಮ್ ಅಂತ. ನಾನು ಯಾವಾಗ ಇವ್ರಿಗೆ ಹೇಳಿದೆ, ಇಲ್ಲ ಈ ಥರ ಹುಡುಗಿ ರಕ್ಷಿತಾ ಅಂತ ಅವಳ ಹೆಸರು ಅಂತ. ಇವರು ಏಯ್ ಹಿಂಗೆ ಬೇರೆ ಯಾರೂ ಸಿಕ್ಕಿಲ್ವೇನೋ, ಏನೋ ನೀನು ಅಂತ ಸ್ವಲ್ಪ ಹಿಂಗಾಗಿತ್ತು. ಬಟ್ ಅದು ಬಿಟ್ಟರೆ ಅದಾದಮೇಲೆ ಅಫ್ಕೋರ್ಸ್ ನೀವು ಹೇಳ್ದಂಗೆ ಶಿ ಈಸ್ ವೆರಿ ಸಪೋರ್ಟಿವ್. ಸೊ ಇವಾಗ ನನಗೆ ಶಾಕ್ ಆಗುತ್ತೆ, ನನಗಿಂತ ಜಾಸ್ತಿ ಇವ್ರ ಹತ್ರನೇ ಮಾತಾಡ್ತಿರ್ತಾರೆ. ಅದೇನು ಮಾತಾಡ್ತಾರೋ ಗೊತ್ತಿಲ್ಲ. No, actually, honestly speaking, Rakshita is a very sweet girl. ತುಂಬ ಒಳ್ಳೆ ಹುಡುಗಿ. ಶಿ ಇಸ್ ಅ ಫ್ಯಾಷನ್ ಡಿಸೈನರ್. ಆಬ್ವಿಯಸ್ಲಿ ಅವರಿಬ್ಬರು 7 ವರ್ಷದಿಂದ ಜೊತೆಲಿದ್ದಾರೆ. ಸೊ ಐ ಥಿಂಕ್ ಶಿ ಇಸ್ ವೇಟೆಡ್ ಲಾಂಗ್ ಇನಫ್ ಅವ್ನ ಒಂದು ಕೆರಿಯರ್ ಕಿಕ್ ಸ್ಟಾರ್ಟ್ ಆಗೋಕ್ಕೆ, ಅವನದು ಸೆಕೆಂಡ್ ಫಿಲ್ಮ್ಗೆ, ಫಾರ್ ಎವ್ರಿಥಿಂಗ್. ಐ ಥಿಂಕ್ ಇಟ್ ವಾಸ್ ದ ರೈಟ್ ಟೈಮ್ ಅನಿಸುತ್ತೆ. ಯಾಕಂದರೆ ಅವನದು 2ನೇ ಚಿತ್ರ ಶುರುವಾಯಿತು. ದಿಸ್ ಇಯರ್ ಇಸ್ ಬೀನ್ ಗುಡ್ ಫಾರ್ ಹಿಮ್. ಇಟ್ಸ್ ಬೀನ್ ಅ ಗುಡ್ kick start. So for Rana and Rakshita, ಅವರಿಬ್ರಿಗೂ I wish them all the best. Honestly, ಆ ಹುಡುಗಿ she is a very nice girl. ನೋಡಿದ್ರಾ, ಹೇಳ್ದೆ ಅಲ್ಲ ನಾನು, ಅವ್ರಿಗೆ ಯಾಕೆ ಜಾಸ್ತಿ, ನನಗೆ ಯಾಕೆ ಡೌಟ್ ಬರುತ್ತೆ, ಏನು ನಡೀತಿದೆ ಅಪ್ಪ ಅಲ್ಲಿ ಅಂತ. ಇಲ್ಲ, ಸೇಮ್ ಅದೇ. ನಂದು ಹುಟ್ಟ ಹೆಸರು ಶ್ವೇತಾ ಅಲ್ಲ, ಸೊ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಮೇಡಮ್ ಹೆಂಗೆ ಪ್ಲಾನ್ ಆಗ್ತಿದೆ ಮದುವೆ ತಯಾರಿ? ಮದುವೆ ಮಾಡೋದು ಸೆಲೆಬ್ರಿಟಿ ಫ್ಯಾಮಿಲಿ ಅಂತ ತುಂಬ ನಿರೀಕ್ಷೆಗಳಿರುತ್ತೆ. ಹಾಗಾಗಿ ಆ್ಯಕ್ಚುಲಿ ಶಿ ಇಸ್ ಅ ವೆರಿ ಸಿಂಪಲ್ ಗರ್ಲ್ ಕಣೋ. ಸೊ ಅವ್ರ ಫ್ಯಾಮಿಲಿ ಇಸ್ ಅ ವೆರಿ ವೆರಿ ಆರ್ಥೋಡಾಕ್ಸ್ ಫ್ಯಾಮಿಲಿ ಅವ್ರದ್ದು. ಬಟ್ ಏನಂದರೆ ಮದುವೆ ಮಾಡ್ಸೋದು ಕಷ್ಟ ಅಲ್ಲ. ಐ ಥಿಂಕ್ ಈ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಎಲ್ಲರಿಗಿಂತ ದೊಡ್ಡ ಕಷ್ಟದ ಕೆಲಸ. ಮನೇಲಿ ಯಾರಿದ್ದಾರೆ ಕರೆಕ್ಟ್ ಟೈಮ್ಗೆ ಹೋಗಿ ಕಾರ್ಡ್ ಕೊಡೋದು, ದಟ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್. ಬಟ್ ಆನೆಸ್ಟ್ಲಿ ಮದುವೆ ಪ್ರಿಪರೇಷನ್ಸ್ ಅನ್ನೋದಕ್ಕಿಂತ ಐ ಥಿಂಕ್ ತುಂಬ ವರ್ಷಗಳಾದಮೇಲೆ ನಮ್ಮ ಕುಟುಂಬದಲ್ಲಿ ಒಂದು ಫಂಕ್ಷನ್ ನಡೀತಾ ಇದೆ. ಸೊ ಎಲ್ಲರೂ ತುಂಬ ಖುಷಿಯಾಗಿದ್ದೀವಿ. ಬಾಂಬೆಯಿಂದ ಸಂಬಂಧಿಕರು ಬರ್ತಾ ಇದ್ದಾರೆ, ಕುಂದಾಪುರದಿಂದ, ಮಂಗಳೂರಿಂದ ಸಂಬಂಧಿಕರು ಬರ್ತಾ ಇದ್ದಾರೆ. ಸೊ ದಿಸ್ ಇಸ್ ಅ ಆಪರ್ಚುನಿಟಿ ಟು ಮೀಟ್ ದ ಎಂಟೈರ್ ಫ್ಯಾಮಿಲಿ ಒನ್ಸ್ ಆ್ಯಂಡ್ ಫಾರ್ ಆಲ್ ಅನ್ಸುತ್ತೆ. ಸೊ ವಿ ಆರ್ ಆಲ್ ವೆರಿ ಹ್ಯಾಪಿ. ಡೆಫಿನೆಟ್ಲಿ VVIPs ಇರ್ತಾರೆ, ಬಟ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ನನಗೆ ಗೊತ್ತಿರೋ ಪ್ರಕಾರ ನನ್ನ ಲೈಫಲ್ಲಿ ನನಗೆ ತುಂಬ ನನ್ನ ಕೈ ಹಿಡಿದಿದ್ದು ಐ ಥಿಂಕ್ ವಾಸ್ ದ ಪ್ರೆಸ್ ಅಂಡ್ ದ ಮೀಡಿಯಾ. ಇವತ್ತಿನ ಪ್ರೆಸ್ ಅಲ್ಲ, ಈವನ್ ದ ಹಳೆ ಕಾಲದಲ್ಲಿ ಕನ್ನಡಪ್ರಭ ಇರ್ಬೋದು, ಪ್ರಜಾವಾಣಿ ಇರ್ಬೋದು, ಆಲ್ ದ ನ್ಯೂಸ್ ರಿಪೋರ್ಟರ್ಸ್ ಆಲ್ಸೋ. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಇಂಡೆಟೆಡ್ ಟು ದೆಮ್ ಅನಿಸುತ್ತೆ ನನಗೆ. ಸೊ ಥ್ಯಾಂಕ್ ಯು ಫಾರ್ ಟು ಆಲ್ ದ ಹಳೆ ತಲೆಗಳು ಫಾರ್ ಸಪೋರ್ಟಿಂಗ್ ಆಲ್ ಆಫ್ ಅಸ್. ತುಂಬ ಖುಷಿ ಆಗುತ್ತೆ ಕಣೋ ದ್ಯಾಟ್ ದೇರ್ ಇಸ್ ಅ ಫ್ಯಾಮಿಲಿ ಫಂಕ್ಷನ್ ಆ್ಯಂಡ್ ಯು ಆರ್ ಆಲ್ ಗೋನ್ ಬಿ ಅ ಪಾರ್ಟ್ ಆಫ್ ಇಟ್ ಅನ್ನೋದು ಡೆಫಿನೆಟ್ಲಿ ಒಂದು ಖುಷಿ ಇದೆ. ಇಡೀ ಮೀಡಿಯಾದಲ್ಲೆಲ್ಲ ಇಂಡಸ್ಟ್ರಿ ಮದುವೆ ಮೊದಲು ಕವರೇಜ್ ಆಗಿದೆ. ಹೌದು, ಅದು ಮದುವೆ ಇರಲಿಲ್ಲ ಕಣೋ.
ಬಿಟ್ರೆ ಜಾತ್ರೆ. ಜಾತ್ರೆ ಫೀಲ್ ಮಾಡ್ತಿದ್ದೀರಾ ಅವಾಗ ಬರ್ತೀರಾ? ಯಾಕಂದ್ರೆ ಫಸ್ಟ್ ಶುರುವಾಗಿ ಮದುವೆ ಅನ್ನೋದು ಐ ಥಿಂಕ್ ಇಟ್ ಶುಡ್ ಬಿ ಎ ವೆರಿ ತುಂಬ ಪ್ರೈವೇಟ್ ಅಫೇರ್ ಇರಬೇಕು ನನ್ನ ಪ್ರಕಾರ. ನನಗೆ ನನ್ನ ಮದುವೆಯಲ್ಲಿ ಹಲವಾರು ಅಂದರೆ ಫಾರ್ ಒಂದು ಹೆಣ್ಮಗುಗೆ ಆ ಮದುವೆ ದಿವಸ ಬಹಳ ಇಂಪಾರ್ಟೆಂಟ್ ಅನಿಸುತ್ತೆ ನನಗೆ. ಸ್ಪೆಷಲಿ ಸಪ್ತಪದಿ ತುಳಿಯೋದಾಗಿರ್ಬೋದು, ತಾಳಿ ಕಟ್ಟೋ ಸಮಯ ಆಗಿರ್ಬೋದು, ಪ್ರತಿಯೊಂದು ವಿಚಾರನೂ ಐ ಥಿಂಕ್ ಇಟ್ ಮೇಕ್ಸ್ ಇಟ್ ಆ ದಿವಸನೇ ಭಾಳ ಸ್ಪೆಷಲ್ ಆಗಿರುತ್ತೆ ಅವ್ರಿಗೆ. ಸೊ ನನಗೆ ತುಂಬ ಟೆನ್ಷನಲ್ಲಿ ಆ ದಿವಸ ಮದುವೆ ಆಗಿದ್ದು. ನಮ್ಮ ಮಾವ ಇರಲಿಲ್ಲ, ಪೊಲೀಸವ್ರಿಗೆ ನಾನು ಅವ್ರ ಮಾವ ಅಂತ ಹೇಳಿದ್ರೆ ಅಯ್ಯೋ ಹಲವಾರು ಜನ ಮಾವಗಳು ಬರ್ತಾರೆ ಅವ್ರಿಗೆಲ್ಲ ಒಳಗಡೆ ಬಿಡೋಕ್ಕಾಗುತ್ತಾ ಅಂತ ಹೇಳಿದರು. ದ್ಯಾಟ್ ವಾಸ್ ಅ ವೆರಿ ಡಿಫಿಕಲ್ಟ್ ಡೇ ಆನೆಸ್ಟ್ಲಿ ನನಗೆ, ಬಿಕಾಸ್ ಆ ದಿವಸ ದರ್ ವಾಸ್ ಅ ಲಾಡ್ ಆಫ್ ತುಂಬ ಜನ ಇದ್ದರು ಎಲ್ಲ ಕಡೆಯಿಂದನೂ. ಆ್ಯಂಡ್ ಬಟ್ ದಟ್ ದೋಸ್ ಟೈಮ್ಸ್ ವರ್ ಡಿಫ್ರೆಂಟ್. ಆವಾಗ ಇಷ್ಟು ಮೀಡಿಯಾನೂ ಇರಲಿಲ್ಲ, ಇಷ್ಟು ಯೂಟ್ಯೂಬರ್ಸು ಇರಲಿಲ್ಲ. TV9 ಆ್ಯಂಡ್ ಝೀ ಮಂಜು ಕವರ್ ಮಾಡಿದ್ದು, ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಬಟ್ ಏನಂದರೆ ಇವತ್ತು ಇಟ್ಸ್ ಬೀನ್ ಸೋ ಮೆನಿ ಇಯರ್ಸ್, ಮೀಡಿಯಾ ಕೂಡ ಬೆಳೆದಿದೆ, ಇವತ್ತು ಯೂಟ್ಯೂಬರ್ಸ್ ಇದ್ದಾರೆ ನಮ್ಮ ಜೊತೆ. ಸೊ ಇಟ್ಸ್ ಅ ಬಿಗರ್ ಫ್ಯಾಮ್ಲಿ ಇವತ್ತು. ಬಟ್ ಫ್ಯಾಮ್ಲಿ ಅನ್ನೋದು ಮದುವೆ ಅನ್ನೋದು ಒಂದು ಪ್ರೈವೇಟ್ ಅಫೇರ್ ಇರೋದ್ರಿಂದ ಐ ಹೋಪ್ ದ್ಯಾಟ್ ದಿಸ್ ಟೈಮ್ ಅಷ್ಟು ಕೇಯಾಸ್ ಇರಲ್ಲ. ಐ ಹೋಪ್ ದಿ ರಿಮೆಂಬರ್ ದ ಬ್ಯೂಟಿಫುಲ್ ಟೈಮ್ಸ್ ಟುಗೆದರ್. ಎಂತ ಇಲ್ಲ, ನಾನು ಕಾರ್ಡ್ ಕೊಡೋದ್ರಲ್ಲೇ ಬ್ಯುಸಿ ಆಗಿದ್ದೆ ಇಷ್ಟು ದಿವಸ. ಅವನು ಅವನ ಹೆಂಡತಿ ಅಂದರೆ ಅವ್ನ ಗರ್ಲ್ ಫ್ರೆಂಡ್ ರಕ್ಷಿತಾನೇ ಎಲ್ಲ ಪ್ಲ್ಯಾನ್ ಮಾಡಿರೋದು. ಫ್ರಮ್ ಕೇಟ್ರರ್ಸ್ ಟು ಡೆಕೋರೇಷನ್, ಫಿಯಾನ್ಸೆ, ಫ್ರಮ್ ಕೇಟ್ರರ್ಸ್ ಟು ಡೆಕೋರೇಷನ್ಸ್ ಟು ಎವ್ರಿಥಿಂಗ್. ಇನ್ಫ್ಯಾಕ್ಟ್ ಅವ್ರ ಡಿಸೈನರ್ ಇರೋದ್ರಿಂದ ಇವನ್ ಬಟ್ಟೆಗಳು ಅವಳೇ ಮಾಡ್ತಾ ಇರೋದು. ಸೊ ಇಟ್ಸ್ ನೈಸ್ ಟು ಸಿ ದಟ್ ಬಾಂಡ್ ಬಿಟ್ವೀನ್ ದೆಮ್. ಐ ವಿಶ್ ದೆಮ್ ಅ ವೆರಿ ವೆರಿ ಹ್ಯಾಪಿ ಸಕ್ಸಸ್ಫುಲ್ ಮ್ಯಾರೇಜ್. ಹಂಗೆ ಯಾರು ಆಸೆ ಇಟ್ಕೋತಾರೆ? ಎಂತಾದ್ರೂ ಆಗಲಿ, ಎಂತ ಅಲ್ಲ ಹಂಗೆಂತ ಇಲ್ಲ. ಒಳ್ಳೆ ಹುಡುಗಿ ಮನೇಲಿ ಅಡ್ಜಸ್ಟ್ ಆಗೋ ಥರ ಹುಡುಗಿ ಇದ್ರೆ ಒಳ್ಳೇದು, ಅವನಿಗೆ ಅಡ್ಜಸ್ಟ್ ಆಗೋ ಥರ ಹುಡುಗಿ ಇದ್ರೆ ಒಳ್ಳೇದು. ಬಟ್ ವಿ ವರ್ ಆಲ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. He has a little agitation, but honestly I think marriage is the most beautiful bond ಅನ್ಸುತ್ತೆ ಇಬ್ಬರ ಮಧ್ಯದಲ್ಲಿ. ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ಸಿಕ್ಕಿದ್ರೆ ಲೈಫ್ ತುಂಬ ಚೆನ್ನಾಗಿ ಹೋಗುತ್ತೆ, ಆಮೇಲೆ ಗೊತ್ತಾಗುತ್ತೆ. ಬಟ್ ಅಟ್ ದ ಮೂಮೆಂಟ್ ವೆರಿ ಹ್ಯಾಪಿ ಫಾರ್ ದ ಕಪಲ್. ನಾನು ಆ್ಯಕ್ಚುಲಿ ಇವ್ರಿಗೆ ತುಂಬ ಫಿಲ್ಟರ್ಗಳು ತುಂಬ ಇತ್ತು. ನನಗೆ ಗೊತ್ತಿತ್ತು ಹುಡುಗಿ ಅಂದರೆ ಹಿಂಗೆ ಹಂಗೆ ಎಲ್ಲ ಇರಬೇಕು ಅಂತ ಇತ್ತು. ಇವಾಗ ಹೇಳ್ತಾರೆ, ಇವಾಗ ಹಿಂಗೆಲ್ಲ ಯಾಕೆ ಹೇಳ್ತವ್ರೆ ಅಂದರೆ ಬಿಕಾಸ್ ಅದೇ ಹೇಳ್ದೆ ಅಲ್ಲ, ನನಗಿಂತ ಜಾಸ್ತಿ ಇವರಿಬ್ಬರೇ ಮಾತಾಡ್ತಿರ್ತಾರೆ. ಸೊ ಅದೇನೋ ಎಲ್ಲ ಫಿಲ್ಟರ್ ಪಾಸ್ ಆಗಿದೆ, ಅದಕ್ಕೆ ಹಿಂಗೆ ಮಾತಾಡ್ತಿರೋದು ಇವಾಗ. ಬಟ್ ಆವಾಗ ಈ ಫಿಲ್ಟರ್ಗಳು ಇದ್ದಿದ್ದು ನನಗೆ ಗೊತ್ತಿರೋದ್ರಿಂದ ಯಾವತ್ತೂ ನಾನು ಜಾಸ್ತಿ ದಿನ ಆ್ಯಕ್ಚುಲಿ ಮುಚ್ಚಿಟ್ಟಿದ್ದೆ. ಆಮೇಲೆ ಒಂದು ಟೈಮ್ ಬಂತು ಹೇಳಲೇಬೇಕು ಆಗಿ. ನಾನು ಆ್ಯಕ್ಚುಲಿ ಅದೇ ಇವ್ರು ಹೇಳಿದ್ರಲ್ಲ ಹುಡುಗಿನೂ ತುಂಬ ವರ್ಷ ಕಾದಿದ್ದಾಳಂತ, ನಾನೇ ಹೇಳ್ಕೊಂಬಂದೆ ಇಷ್ಟು ಬೇಗ ಬೇಡ ಅಂತ. ಬಟ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಎಲ್ಲರೂ ಪ್ರೆಷರ್ ಹಾಕಿದ್ರು, ಆಗಲೇಬೇಕು, ಟೈಮ್ ಆಗಿದೆ ಅಪ್ಪ ಏನು ನಿಂದು ಅಂತ. ಸೊ ಆಮೇಲೆ ಹೇಳಬೇಕು ಅಂತ ಅಫ್ಕೋರ್ಸ್ ಫ್ಯಾಮಿಲಿಯಲ್ಲಿ ಫಸ್ಟ್ ಇವಳಿಗೆ ಹೇಳಿದೆ, ಬಿಕಾಸ್ ವಿ ಆರ್ ಕ್ಲೋಸ್, ಆವಾಗಿಂದ ವಿ ಆರ್ ವೆರಿ ಕ್ಲೋಸ್. ಆ್ಯಂಡ್ ಇಲ್ಲಿ ಫಿಲ್ಟರ್ ಪಾಸ್ ಆಗಿಲ್ಲ ಅಂದರೆ ಬೇರೆ ಎಲ್ಲ ಫಿಲ್ಟರ್ ಹೆಂಗೆ ಪಾಸ್ ಆಗೋದು ಅಲ್ವಾ? ವೆರಿ ನೈಸ್. ಸೊ ಫಸ್ಟ್ ಇಲ್ಲಿ ಒಂದು ಪಾಸ್ ಮಾಡಿಸ್ಬೋಣ ಅಂತ ಹೇಳಿದೆ, ಪಾಸ್ ಆಯಿತು. ಆಮೇಲೆ ಎಲ್ಲ ಅಫ್ಕೋರ್ಸ್ ಆಮೇಲೆ ಸ್ಮೂತ್. ಅಯ್ಯೋ 7 ವರ್ಷ ಹಿಂದೆ ನಾವು ಸಿಕ್ಕಿದ್ದು. ಪ್ರಪೋಸ್ ಮಾಡಿದ್ದು ಐ ಆಮ್ ವೆರಿ ಆರ್ಥೋಡಾಕ್ಸ್. ನಾನು ಸ್ವಲ್ಪ ಹುಡುಗರೇ ಮಾಡಬೇಕು, ನಾನೇ ಮಾಡಿದ್ದು. ಸೊ ಆ ರೀತಿಯಲ್ಲಿ ಐ ಆಮ್ ವೆರಿ ಟ್ರೆಡಿಷ್ನಲ್. ಬಟ್ ಸಿನಿಮಾ, ಬಿಸ್ನೆಸ್, ಲವ್ ಎಲ್ಲ ಹೆಂಗ್ ಬ್ಯಾಲೆನ್ಸ್ ಆಯ್ತು? ಏನೋ ಬ್ಯಾಲೆನ್ಸ್ ಆಗ್ತಾ ಇದ್ದೀರಿ ಹೆಂಗೆ ಅಂತ ಗೊತ್ತಿಲ್ಲ, ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಶೀ ಈಸ್ ಬೀನ್ ವೆರಿ ಸಪೋರ್ಟಿವ್. ರಕ್ಷಿತಾ ತುಂಬ ಸಪೋರ್ಟಿವ್ ಆಗಿ, ನಾನು ಅದೇ ಹೇಳಿದೆ ಅಲ್ಲ, ತುಂಬ ವರ್ಷ ಕಾದ್ಲು ಅಂತ. ನನಗೆ ಸಪೋರ್ಟಲ್ಲೇ ಕಾದಿದ್ದು. ನಾನು ಹೇಳಿದೆ ನಂಗೆ ಇಷ್ಟು ಟೈಮ್ ಬೇಕು, ನಂದಾದ ಒಂದು ಇದಿದೆ, ಕನಸಿದೆ, ಅದನ್ನ ಫಾಲೋ ಮಾಡ್ತಾ ಇದ್ದೀನಿ, ದಯವಿಟ್ಟು ಸಪೋರ್ಟ್ ಮಾಡಿದ್ಲು. ಸೊ ಅದರಿಂದ ಅವಳ ಸಪೋರ್ಟಿಂದನೂ ಎಲ್ಲ ಒಂದು ಬ್ಯಾಲೆನ್ಸ್ ಆಗ್ತಾ ಇದೆ ಅನ್ಬೋದು. ಸೊ ಸಾಕಷ್ಟು ವಿಷಯ ಥ್ಯಾಂಕ್ ಯು.
ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್. ಐ ಆಮ್ ವೆರಿ ಹ್ಯಾಪಿ ದಟ್ ಅದು ನಾವೊಂದು ಟೀಮ್ ಪೋಸ್ಟ್ ಬಿಟ್ಟಿದ್ದು ತುಂಬ ಒಳ್ಳೆ ರೆಸ್ಪಾನ್ಸ್ ಆ್ಯಂಡ್ ಎಲ್ರಿಗೂ ತುಂಬ ಇಷ್ಟ ಆಯಿತು. ನಂಗೆ ತುಂಬ ಖುಷಿ ಇದೆ ಅದ್ರ ಬಗ್ಗೆ. ಬಿಕಾಸ್ ಅಫ್ಕೋರ್ಸ್ ಏಕಲವ್ಯ ಬಂದು ಇವಾಗ 2 ವರ್ಷ ಆಗಿದೆ. ಅದಾದ್ಮೇಲೆ ನಾನು ತುಂಬ ಕಂಟೆಂಟ್ ಓರಿಯೆಂಟೆಡ್ ಮಾಡಬೇಕು ಅಂತ ತುಂಬ ಹುಡುಕಾಡಿ ಸ್ಕ್ರಿಪ್ಟ್ಗಳು ನೋಡ್ಕೊಂಡಿದ್ದೆ. ಇವಾಗ ಈ ತರುಣ್ ಸರ್ದು ಈ ಥರ ಒಂದು ಸಿನಿಮಾ ಬಂದಿದ್ವಾಗ ಫಸ್ಟ್ಲಿ ಅವರಿದ್ರು ಬ್ಯಾಕ್ ಮಾಡ್ತಾಯಿದ್ರು. ಅದೊಂದು ನಂಗೆ ತುಂಬ ಒಳ್ಳೆ ಒಂದು ಬ್ಯಾಕಿಂಗ್ ಕಾನ್ಫಿಡೆನ್ಸ್ ಇತ್ತು. ಆ್ಯಂಡ್ ಅಫ್ಕೋರ್ಸ್ ಕಥೆನೂ ನಮ್ಮ ಪುನೀತ್ ರಂಗಸ್ವಾಮಿ ಅಂತ ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಟ್. ಸೊ ಅದೇ ನೀವು ಹೇಳ್ದಂಗೆ ಹೋಪ್ಫುಲಿ ಫಿಂಗರ್ಸ್ ಕ್ರಾಸ್ ನಿಮ್ಮೆಲ್ಲರದ್ದು ಆಶೀರ್ವಾದ ಇದ್ದರೆ 2025 ಈಸ್ ಲುಕಿಂಗ್ ಬ್ರೈಟ್. ಲೆಟ್ ಇಟ್ ಬಿ ಬ್ರೈಟ್. ಎಲ್ಲರದ್ದು ಆಶೀರ್ವಾದ ಇರಬೇಕಷ್ಟೇ. ನಿಮ್ಮ ಮೊದಲ ಸಿನಿಮಾ ಏಕಲವ್ಯ ಅಲ್ಲೂ ಕೂಡ ಫೈಟಿಂಗ್ ಎಲ್ಲ ಇತ್ತು. ರಿಯಲ್ ಲೈಫಲ್ಲಿ ಏಕಲವ್ಯನೇ ಅಂದರೆ ಏನು ರಿಯಲ್ ಒಂದೇ ಲವ್ವ ನಿಂದು ಅಂತ ಓ, ಆ ರೀತಿ. ಅದೇ ತರನ ಲೈಫಲ್ಲಿ ಯಾರೋ ಪಾಸ್ ಆಗಿರ್ತಾರೆ. ಎಲ್ಲರಿಗೂ ಆಗುತ್ತೆ ನಿಮ್ದೇ ಏನಾದರೂ ಒಂದು ಐತಾ? ಹಳೆ ಲೈಫ್ ಬಗ್ಗೆ ಕೇಳ್ತಿದ್ದೀರಾ? ರೀ ಅದೆಲ್ಲ ಯಾಕ್ರಿ ಹಳೇದಿರುತ್ತೆ ಸಿ ಅದೆಲ್ಲ. ಬಟ್ ಇಟ್ಸ್ ಆಲ್ ಅ ಪಾರ್ಟ್ ಆಫ್ ಲೈಫ್. ಎಂತ ಕಷ್ಟ ಅದೆಲ್ಲ ಇರುತ್ತೆ. ಅದೆಲ್ಲ ಒಂದು ಎಕ್ಸ್ಪೀರಿಯನ್ಸು ಎಲ್ರದ್ದು ಇರುತ್ತೆ. ನಮ್ಮದು ಏನೋ ಇದ್ದಿರುತ್ತೆ. ಬಟ್ ಅದೆಲ್ಲ ಓಲ್ಡ್ ಮೆಮರೀಸ್ ಎಂತ old ಕೊಡ್ಬೇಕ್ರಿ. ಇವೆಲ್ಲ ನಾಟು ಏನಂದ್ರೆ ನಮ್ದು ಪ್ರೆಸೆಂಟ್ ತುಂಬಾ ಚೆನ್ನಾಗಿರುವಾಗ ಹಳೇದು ಯಾವ್ದು ಜ್ಞಾಪಕಕ್ಕೆ ಬರಲ್ಲ. ಸೊ ಇಟ್ಸ್ ಲೈಕ್ ದಟ್. ಇಷ್ಟು ವರ್ಷ ಈ ರಕ್ಷಿತ್ ಅವರು ನಿಮಗೆ ಬ್ಯಾಕ್ ಇನ್ಮೇಲೆ ಆ ರಕ್ಷಿತ ಡಬಲ್ ಮಾತಾ ಬ್ಯಾಕ್ ಹೋಗಿ ಅವ್ರ ಮುಂದೆ ಹಿಂಗೆಲ್ಲ ಹೇಳ್ಬೇಡ್ರಿ. No, honestly, all jokes apart, if ನಮ್ಮ ಲೈಫ್ ಪಾರ್ಟ್ನರ್ ಅನ್ನೋಳು 7 ವರ್ಷ ನನಗೋಸ್ಕರ ಕಾದಿದ್ದಾಳೆ. ಶೀಸ್ ಅಲೌಡ್ ಮೀ ಟು ಟೇಕ್ ಅ ಸ್ಟೆಪ್ ಫಾರ್ವರ್ಡ್ ಆ್ಯಂಡ್ ನಾನು ಸೆಟ್ಲ್ ಆಗಕ್ಕೆ ಒಂದು ಟೈಮ್ ಸ್ಪೇಸ್ ಕೊಟ್ಟಿದ್ದಾಳೆ ಅಂದರೆ ಶಿ ಮಸ್ಟ್ ಬಿ ರಿಯಲಿ ಸಪೋರ್ಟಿವ್ ಅಲ್ವಾ? ಎಷ್ಟು ಜನ ಆ ಥರ ಸಿಗ್ತಾರೆ ಲೈಫಲ್ಲಿ. ದಟ್ಸ್ ವೈ ಐ ಸೇ ದಟ್ ಶೀಸ್ ಅ ರಿಯಲಿ ಎಕ್ಸ್ಟ್ರೀಮ್ಲಿ ಸ್ವೀಟ್ ಗರ್ಲ್. ನಾನು ಆಬ್ವಿಯಸ್ಲಿ ಅವಳು ತುಂಬ ವರ್ಷಗಳಾದಮೇಲೆ ಅವಳು ಭೇಟಿಯಾಗಿದ್ದು. ಬಟ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ದಟ್ ಅವಳ ಶಿ ಟುಕ್ ದಟ್ ಸ್ಪೇಸ್, ದಟ್ ಟೈಮ್ ಆ್ಯಂಡ್ ಶಿ ಗೇವ್ ಹಿಮ್ ಟೈಮ್ ಆಲ್ಸೋ ದಟ್ ಅವನು ಒಂದು ಹೆಜ್ಜೆ ಮುಂದೆ ಇಡ್ಬೋದಾಗಿತ್ತು. ಇಟ್ಸ್ ವೆರಿ ಇಂಪಾರ್ಟೆಂಟ್ ಅನ್ಸುತ್ತೆ ಫಾರ್ ಅ ಲೈಫ್ ಪಾರ್ಟ್ನರ್ ಟು ಡೂ ದ್ಯಾಟ್. ಆ್ಯಂಡ್ ಯಾ ಶೀಸ್ ರಿಯಲಿ ಸ್ವೀಟ್. ಶೀಸ್ ರಿಯಲಿ ಸ್ವೀಟ್. ನೋಡ್ರ ಈ ಉತ್ತರ ನಿಮ್ಗೆ ಆಕ್ಚುಲಿ ಪ್ರಶ್ನೆದು ಉತ್ತರ ಸಿಕ್ಕಿರುತ್ತೆ. ಅವಳು ಸಪೋರ್ಟ್ ಇದೆ, ಓಕೆ. ಅದನ್ನ ಇವ್ರು ಅರ್ಥ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಹಿಂಗೆಲ್ಲ. ನಾನು ಸುಮ್ಮನೆ ಏನೋ ನಕ್ಕೊಂಡು ಹೇಳ್ಬಿಡ್ತೀನಿ. ಇವ್ರು ಅದನ್ನ ಅರ್ಥ ಮಾಡ್ಕೊಂಡು ಹಿಂಗೆಲ್ಲ ಹೇಳ್ತಾರೆ. ಅಷ್ಟು ಸಪೋರ್ಟ್ ಇವ್ರದ್ದು ಇದೆ. ಸೊ ಯಾ ಈ ಸಪ್ತಪದಿಗೆ ಮುಂಚೆ ಸಪ್ತ ವಸಂತಗಳ ಕಳೆದಿಲ್ಲ. ಎಂತ ಅದು ಸಪ್ತ ವಸಂತಗಳ ಹಂಗ ಮೈ ಗಾಡ್. ಕಳೆದಿರ ಮತ್ತೆ ಸೊ ಅದ್ರ ಪ್ರಕಾರ ಬಾಂಡಿಂಗ್ ನಾನು ಬಿಗಿನಿಂಗಲ್ಲಿ ಟೈಮ್ ತೊಗೊಂಡಿದ್ದು ಜಸ್ಟ್ ಕೆರಿಯರ್ ಅಂತ ಅಲ್ಲ, ಒಂದು ಅರ್ಥ ಮಾಡ್ಕೊಳ್ಳೋಕ್ಕೂ ಇಷ್ಟು ಟೈಮ್ ಬೇಕಾಗತ್ತಲ್ವಾ. ಸೊ ಒಂದು ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಒಂದು ಇಷ್ಟು ಟೈಮ್ ಆಯಿತು. ಅದಾದಮೇಲೆ ಅರ್ಥ ಆಗಿದ್ಮೇಲೆ ದಯವಿಟ್ಟು ಟೈಮ್ ಕೊಡಿ ಅಂತ ಕೇಳಿದ್ದು. ಸೊ 100% ಬಾಂಡಿಂಗ್ ಅಂತೂ ಇದೆ. ಅದಕ್ಕೆ ಈ ಥರ ಒಂದು ಹೆಜ್ಜೆ ತೊಗೊಂಡಿರೋದು. ಆ್ಯಂಡ್ ಐ ಥಿಂಕ್ ಯಾ ಇಟ್ಸ್ ಅ ಮೆಚ್ಯೂರ್ ಡಿಸಿಷನ್ ಫಾರ್ ಶೋರ್. ಏನೋ ಚಂಗ್ಳು ಥರ ಏನೋ ಮಾಡ್ಕೊಂಡಿಲ್ಲ ನಾನು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಓಕೆ, ನಿಮ್ಮ ಭಾವ ಪ್ರೇಮರೇನು ಅವ್ರಿಗೆ ಯಾವಾಗ ಈಗ ಮುಂಚೆ ಎಂತ ಹೇಳಕ್ಕಾಗಲ್ಲ ಅಲ್ವಾ? ಒಳಗೆ ಮಾತಾಡ್ತೀನಿ. ಇಲ್ಲ ಅಫ್ಕೋರ್ಸ್ ಇವ್ರಿಗೆ ಫಸ್ಟ್ ಗೊತ್ತಾಗಿದ್ದು. ಆ್ಯಂಡ್ ನಾನು ಡೈರೆಕ್ಟ್ ಕಾಂಟ್ಯಾಕ್ಟ್ ಇವ್ರಿಗೆ ಫಸ್ಟ್ ಮಾಡಿಸಿದ್ದು. ಅದಾದ್ಮೇಲೆ ಭಾವಂಗೆಲ್ಲ ಅದು ತುಂಬ ಫಾರ್ಮಲ್ ಆಗಾಯಿತು. ಮನೆಗೆ ಬಂದರು, ಆವಾಗ ಎಲ್ರಿಗೂ ಸಿಕ್ಕಿದ್ರು, ಆ ಥರ ಅದು ತುಂಬ ಫಾರ್ಮಲ್ ಆಗಿ. ನಾನು ನಮ್ಮ ಭಾವನ ಜೊತೆ ತುಂಬ ಒಂದು ಇವತ್ತು ಫಾರ್ಮಲ್ ಇಕ್ವೇಷನ್ನೇ ಇಟ್ಕೊಂಡಿರೋದು. ಅವ್ರಿಗೆ ಇವತ್ತು ನನ್ನ ಗುರುಗಳೇ ಏನಿದ್ರು. ಸೊ ಅವ್ರಿಗೆ ತುಂಬ ಒಂದು ಹಲೋ ಅಂಕಲ್ ಅದಲ್ಲ ಅಂಕಲ್ ಅಂತ ಅದನ್ನ ಪ್ಲೀಸ್ ಯಾಕಂದ್ರೆ ನಾನು ತುಂಬ ಚಿಕ್ಕವನಿದ್ದೆ. ಇವ್ರು ಮದುವೆ ಆಗಿದೆ ಏನು ಮಾಡಲಿ ನಾನು. ಸೊ ಅಂಕಲ್ ಅಂತ ಹೇಳ್ಕೊಂಡು ಬಂದೆ. ಬಟ್ ಇವತ್ತೂ ಅಷ್ಟೇ ನಾನು ಅವ್ರ ಬಗ್ಗೆ ಮಾತಾಡಿದ್ರೆ ಯಾರ ಹತ್ರನೂ ಅವ್ರಿಗೆ ಡೈರೆಕ್ಟರ್ ಅಂತಲೇ ಹೇಳೋದು. ಆ್ಯಂಡ್ ನಾನು ಯಾವತ್ತೂ ಅವ್ರಿಗೆ ಡೈರೆಕ್ಟಾಗಿ ಈ ಥರ ಒಂದು ರೆಸ್ಪೆಕ್ಟ್ಫುಲ್ ರಿಲೇಷನ್ಶಿಪ್ಪೇ ಇರೋದು. ಸೊ ಫಾರ್ಮಲ್ ಆಗೇ ಎಲ್ಲ ಆಯಿತು. ಅದೆಲ್ಲ ಹೇಳು. The wedding is in Chamya Vajra, Palace Grounds ಅಲ್ಲಿ. ಆ್ಯಂಡ್ ಬೆಳಗ್ಗೆ 7 ಗಂಟೆಗೆ ಬೆಳಗ್ಗೆ 12:15 ಅನಿಸುತ್ತೆ ಮುಹೂರ್ತ 7ನೇ ತಾರೀಕು. ಆ್ಯಂಡ್ 8ನೇ ತಾರೀಕು ಇಸ್ ದ ರಿಸೆಪ್ಷನ್. ಶುಕ್ರವಾರ ಶನಿವಾರ. ಓಕೆ, ಇಟ್ ವಾಸ್ ರಿಯಲಿ ನೈಸ್ ಆಫ್ ಆಲ್ ಆಫ್ ಯು ಟು ಕಮ್. ಆ್ಯಂಡ್ ಎಲ್ರಿಗೂ ಇನ್ವೈಟ್ ಕೊಡ್ತೀನಿ. ಪ್ಲೀಸ್ ಡೂ ಕಮ್ ಆನ್ ದಿ 7th ಅಲ್ಲಿ. ಥ್ಯಾಂಕ್ ಯು. ಎಲ್ಲರಿಗೂ ಕೊಟ್ಟಿದ್ದೀನಿ. ನನಗೆ ಬೇಕಾದವರು ನನ್ನ ಹತ್ರ ಇದ್ದವ್ರು ಎಲ್ರಿಗೂ ಕೊಟ್ಟಿದ್ದೀನಿ.
ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಮದುವೆಗೂ ಬನ್ನಿ ಎಲ್ಲರೂ, ದಯವಿಟ್ಟು ಆಶೀರ್ವಾದ ಕೊಡಿ. ತುಂಬಾ ಗರ್ಭ ವ್ಯಕ್ತ ಸ್ವಲ್ಪ